ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನ ಆಯಿತು ಲಾಂಗ್ ವೀಡಿಯೋಸ್ ಯಾವುದು ಹಾಕಿರಲಿಲ್ಲ. ಇವತ್ತು ಒಂದು ಸೂಪರ್ ರೆಸಿಪಿ ಜೊತೆ ಬಂದಿದ್ದೀನಿ. ರಾಜ್ಮಾ ಪಲಾವ್ ಯಾವ ಥರ ಮಾಡೋದು ಅಂತ, ಕಿಡ್ನಿ ಬೀನ್ಸ್ ಬರುತ್ತಲ್ವ ಅದರಲ್ಲಿ ಪಲಾವ್ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ಬನ್ನಿ ವಿಡಿಯೋ ನೋಡೋಣ. ನೋಡಿ, 1 ಕಪ್ ನಾನು ಕಿಡ್ನಿ ಬೀನ್ಸ್ ತೊಗೊಂಡಿದ್ದೀನಿ. ಇದಕ್ಕೆ 2 ಕಪ್ನಷ್ಟು ನೀರು ಹಾಕಿ ಸ್ವಲ್ಪ ಉಪ್ಪನ್ನು ಸೇರಿಸಿ ಒಂದು 7ರಿಂದ 8 ವಿಷಲ್ನ ನಾವು ಕೂಗಿಸ್ಕೋಬೇಕು. ಇದು ಬೇಗ ಬೇಯೋದಿಲ್ಲ, ಅದಕ್ಕೋಸ್ಕರ ಒಂದು 7ರಿಂದ 8 ವಿಷಲ್ ಅಂತೂ ಕೂಗಿಸ್ಕೊಳ್ಳೇಬೇಕು. ಇವಾಗ ನೋಡಿ, ಅಷ್ಟರಲ್ಲಿ ನಾನು ಒಗ್ಗರಣೆ ರೆಡಿ ಮಾಡ್ಕೋತಾ ಇದ್ದೀನಿ. ಒಂದು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡು ಕರಿಬೇವು, ಸಾಸಿವೆ, ಹಸಿಮೆಣಸಿಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಮತ್ತು ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ನಾನು ಯೂಸ್ ಮಾಡಿ ನಿಮಗೆ ತೋರಿಸ್ತಾ ಇಲ್ಲ, ತುಂಬ ಈಸಿಯಾಗಿ ಮಾಡ್ಕೊಳ್ಳೋವಂಥದ್ದು. ನೋಡಿ, ಇವಾಗ 2 ಮೀಡಿಯಮ್ ಸೈಜ್ ಈರುಳ್ಳಿನ ನಾನು ಉದ್ದುದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಬ್ರೌನ್ ಕಲರ್ ಬರೋವಷ್ಟರಲ್ಲಿ ನಾವು 1 ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಪಲಾವ್ ಎಲೆನ ಹಾಕ್ಕೊಂಡಿದ್ದೀನಿ. ಈ ಎಲೆ ಹಾಕೋದ್ರಿಂದ ಒಳ್ಳೆ ಘಮ ಬರುತ್ತೆ. ಈಗ 2 ಸ್ಪೂನಷ್ಟು ನಾನು ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ನೋಡಿ, ಇದಕ್ಕೆ ನಾನು ಚಕ್ಕೆ, ಲವಂಗ, ಏಲಕ್ಕಿ ಯಾವುದೇ ಮಸಾಲೆ ಐಟಮ್ಸ್ನೂ ಹಾಕಿಲ್ಲ. ಇವಾಗ ಸ್ವಲ್ಪ ಉಪ್ಪು ಹಾಕಿ ಒಂದು 5 ನಿಮಿಷದವರೆಗೂ ನಾನು ಹಾಗೆ ಬಿಡ್ತೀನಿ. ನೋಡಿ, ಒಂದು 7ರಿಂದ 8 ವಿಷಲ್ ಕೂಗಿಸ್ಕೊಂಡಿರೋ ರಾಜ್ಮಾನ ಇವಾಗ ಕುಕ್ಕರ್ಗೆ ಹಾಕ್ಕೋತಾ ಇದ್ದೀನಿ. ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಒಂದು 2ರಿಂದ 3 ನಿಮಿಷ ಹಾಗೆ ಬಿಡಬೇಕು. ಮತ್ತು ಬಾಸುಮತಿ ರೈಸ್ನ ನಾನು 1 ಕಪ್ಪಷ್ಟು ಬಾಸುಮತಿ ರೈಸ್ನ ತೊಳೆದು ಇಟ್ಟಿದ್ದೆ. ಇವಾಗ ಆ ರೈಸ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ರಾಜ್ಮಾ ಬೇಯಿಸಿರೋ ನೀರನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಮತ್ತು ರಾಜ್ಮಾ ಬೇಯಿಸಿರೋ ನೀರನ್ನು ಬಿಸಾಕಬೇಡಿ, ಪಲಾವ್ಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ 1 ಕಪ್ ನೀರಿಗೆ ನಾನು 2 ಕಪ್ ನೀರನ್ನು ಹಾಕ್ಕೊಂಡು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇದು ಒಂದು ಕುದಿ ಬಂದ ತಕ್ಷಣ ಕುಕ್ಕರ್ ಕ್ಯಾಪ್ ಮುಚ್ಚಿದರೆ 1 ವಿಷಲ್ಲು ಓಡಿಸಿದ್ರೂ ಸಾಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ರಾಜ್ಮಾ ಪಲಾವ್. ನೀವು ಒಂದು ಸಲ ಟ್ರೈ ಮಾಡಿ. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡೋದ್ರಿಂದ ಟೈಮು ಜಾಸ್ತಿ ಬೇಕಾಗುತ್ತೆ. ಸ್ವಲ್ಪನೇ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಸೂಪರಾಗಿರೋ ರಾಜ್ಮಾ ಪಲಾವ್ನ ಮಾಡಿದ್ದೀನಿ. ನೀವು ಒಂದು ಸಲ ಟ್ರೈ ಮಾಡಿ ಮತ್ತು ಟೇಸ್ಟ್ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ರಾಜ್ಮಾ ಪಲಾವ್ನ ನಾವು ಬಾಸುಮತಿ ರೈಸಲ್ಲೇ ಮಾಡಬೇಕು ಅಂತ ಏನಿಲ್ಲ, ನಾರ್ಮಲ್ ರೈಸಲ್ಲೂ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿ ಬರುತ್ತೆ. ಒಂದು ಸಲ ನೀವು ಟ್ರೈ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.